ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ. ಇವತ್ತು ನಾವಿದೀವಿ ತುಮಕೂರಿನ ಕೊರಟಗೆರೆಯಲ್ಲೇ ಫೇಮಸ್ ಆಗಿರ್ತಕ್ಕಂಥ ಬೆಟ್ಟ ಸಿದ್ದರ ಬೆಟ್ಟ. ಈ ಬೆಟ್ಟಕ್ಕೆ ಸಿದ್ದರ ಬೆಟ್ಟ ಅಂತ ಹೆಸರು ಹೇಗೆ ಬಂತು, ಸೊ ಈ ಬೆಟ್ಟದ ವಿಶೇಷತೆ ಏನು, ಸೊ ಬೆಟ್ಟದ ಮೇಲೆ ಏನಿದೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ನಿಮಗೆ ಕೊಡ್ತೀವಿ. ಕೊನೆವರೆಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಮುಂಜಾನೆ ತಂಪಾದ ಗಾಳಿಯಲ್ಲಿ ದಾರಿ ಸಾಗಿದ್ದೆ ದೊಡ್ಡಬಳ್ಳಾಪುರದಿಂದ ಸಿದ್ದರ ಬೆಟ್ಟಕ್ಕೆ. ಹಳದಿ ಬಣ್ಣದ ಸೂರ್ಯ ಸುತ್ತ ಕಾಣೋ ಈ ಸುಂದರ ಬೆಟ್ಟಗಳ ಮಗ್ಗಿಲಲ್ಲಿ ನಾವು ಹೊರಟದ್ದೇ ಕೊರಟಗೆರೆಯಲ್ಲೇ ಪ್ರಸಿದ್ಧ ಬೆಟ್ಟದ ಕಡೆಗೆ. ಸೊ ಇದರ ಎಂಟ್ರೆನ್ಸ್ ಗೆ ಬಂದು ನಾವು ತಲುಪಾಯ್ತು. ನೋಡಿ ಬೆಟ್ಟದ ಎಂಟ್ರೆನ್ಸ್ ಯಾವ ತರ ಕಾಣಿಸ್ತಾ ಇದೆ ಅಂತ. ಸೊ ಇಲ್ಲಿಂದ ನಮ್ಮ ಪ್ರಯಾಣನ ಶುರು ಮಾಡೋಣ. ಮೆಟ್ಟಲುಗಳನ್ನು ಹತ್ತೋಕೆ ತುಂಬಾನೇ ಇದೆ. ಬನ್ನಿ ಬೆಟ್ಟವನ್ನು ಹತ್ತುತ್ತಾ ಇದರ ಒಂದು ಇತಿಹಾಸವನ್ನು ತಿಳ್ಕೊಂಡು ಬರೋಣ. ಆಗಿನ ಕಾಲದಲ್ಲಿ ಸಿದ್ದೇಶ್ವರ ಯತಿಗಳು ತಮಗೆ ಒಂದು ತಪೋಸ್ಥಳ ಬೇಕೆಂದು ತುಂಬಾ ಕಡೆ ಹುಡುಕಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಕಂಡದ್ದೇ ಈ ಬೆಟ್ಟ. ಸೂರ್ಯನ ಬೆಳಕನ್ನ ಕಾಣದೇ ಇರ್ತಕ್ಕಂಥ ನೆಲಗಳು, ಹಚ್ಚ ಹಸಿರಾದ ದಟ್ಟ ಕಾಡುಳ್ಳ ಹಾಗೂ ಗುಹೆ ಉಳ್ಳ ಈ ಬೆಟ್ಟಕ್ಕೆ ಬರ್ತಾರೆ. ಇಲ್ಲಿ ಅವರಿಗೆ ಬೆಟ್ಟದ ಮೇಲೆ ನೀರು ಹರಿಯುವ ಸ್ಥಳ, ನಿಗೂಢ ಗುಹೆ ಹಾಗೂ ಸಂಜೀವಿನಿ ಗಿಡಗಳು ಕಾಣಿಸ್ತವೆ. ಈ ಒಂದು ಕಾರಣಕ್ಕಾಗಿ ಇದೇ ಬೆಟ್ಟ ತಮ್ಮ ತಪಸ್ಸಿಗೆ ಸೂಕ್ತ ಎಂದು ಇಲ್ಲೇ ನಿಲ್ಲಿಸ್ತಾರೆ. ಈ ಬೆಟ್ಟನ ಹತ್ತಿ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ ತುಂಬಾ ಚೆನ್ನಾಗಿದೆ ಬೆಟ್ಟ ಮಾತ್ರ ಹತ್ತಕ್ಕೆ. ಸೊ ಅಲ್ಲಲ್ಲಿ ಮೆಟ್ಲುಗಳಿದೆ, ಬಂಡೆಗಳಿದೆ. ಸೊ ಬನ್ನಿ ನೋಡೋಣ ಇನ್ನೂ ಏನೇನಿದೆ ಬೆಟ್ಟದ ಮೇಲೆ. ಊರ್ದೇವ್ರನ್ನ ಬೆಟ್ಟದ ಮೇಲೆ ಪೂಜೆ ಮಾಡಿ ಮತ್ತೆ ಅದನ್ನ ವಾಪಸ್ ಕರ್ಕೊಂಡು ಹೋಗ್ತಿರ್ತಕ್ಕಂಥ ದೃಶ್ಯನ ನೀವು ನೋಡ್ತಾ ಇದ್ದೀರಾ. ಔಷಧೀಯ ಗುಣಗಳುಳ್ಳ ಸಸಿಗಳನ್ನು ಹೊಂದಿರತಕ್ಕಂಥ ಈ ಬೆಟ್ಟವು ಸಮುದ್ರ ಮಟ್ಟದಿಂದ 1700 ಫೀಟ್ ಅಷ್ಟು ಎತ್ತರದಲ್ಲಿದೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ತುಮಕೂರಿಂದ ಈ ಬೆಟ್ಟ ಅರೌಂಡ್ 30 ಕಿಲೋಮೀಟರ್ಸ್ ಆದರೆ ಬೆಂಗಳೂರಿಂದ 100 ಕಿಲೋಮೀಟರ್ಸ್ ಆಗುತ್ತೆ. ಆಲ್ಮೋಸ್ಟ್ 2 to 3 hours ಅಲ್ಲಿ ನೀವು ಈ ಬೆಟ್ಟನ ರೀಚ್ ಆಗ್ಬೋದು. ನೀವೇನಾದರೂ ಬೆಟ್ಟಗಳಿಗೆ ಟ್ರೆಕ್ಕಿಂಗ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಮಾರ್ನಿಂಗ್ ಟೈಮು ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಸೊ ಮಾರ್ನಿಂಗು 6-7 ಒಳಗಡೆ ನೀವು ಬೆಟ್ಟ ರೀಚ್ ಆದರೆ ಆಲ್ಮೋಸ್ಟ್ 8 to 9 ಒಳಗಡೆ ನೀವು ಬೆಟ್ಟದ ಟಾಪಲ್ಲಿ ಇರ್ಬೋದು. ಸೊ ಹಾಗಾಗಿ ಈ ಥರ ಓವರ್ ಬಿಸಿಲು ನಿಮಗೆ ಅಷ್ಟು ಎಂಜಾಯ್ಮೆಂಟ್ ಕೊಡೋಲ್ಲ ಬೆಟ್ಟ ಹತ್ತೋ ಟೈಮಲ್ಲಿ. ಇನ್ನು ಸೂರ್ಯೋದಯಕ್ಕಿಂತ ಮುಂಚೆನೇ ಬೆಟ್ಟ ಹತ್ತಿದ್ರೆ ಸೊ ಕರೆಕ್ಟಾಗಿ ನಾವು ಒಂದು ಸನ್ರೈಸ್ನ ನಾವು ನೋಡ್ಬೋದು. ಅದೊಂದು ಸನ್ರೈಸ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಆ ರೀಸನ್ಗೋಸ್ಕರ ಸೊ ಯಾವುದೇ ಬೆಟ್ಟಕ್ಕೆ ನೀವು ಪ್ಲ್ಯಾನ್ ಮಾಡಿ ಡೆಫಿನೆಟ್ಲಿ ಮಾರ್ನಿಂಗ್ ಟೈಮ್ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ನಾನು ಆ್ಯಕ್ಚುಲಿ ಮಾರ್ನಿಂಗ್ 6:30-7 ಒಳಗಡೆ ಬೆಟ್ಟದ ಎಂಟ್ರೆನ್ಸಲ್ಲಿದ್ದೆ. ಸೊ ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ತುಂಬ ಲೇಟಾಗೋಗಿದೆ. ಆಲ್ರೆಡಿ 9-10 ಆಗಿದೆ. ಈ ಬೆಟ್ಟಕ್ಕೆ ಸಿದ್ದರ ಬೆಟ್ಟ ಅಂತ ಹೆಸರು ಹೇಗೆ ಬಂತು ಅಂದರೆ, ಸಿದ್ಧರು ಅಂದರೆ ಸಂತರು ಅಥವಾ ಮುನಿಗಳು ಅಂತ. ಪ್ರಾಚೀನ ಕಾಲದಲ್ಲಿ ಅನೇಕ ಹಿಂದೂ ಸಂತರು ಹಾಗೂ ಋಷಿಗಳು ಈ ಬೆಟ್ಟದ ಗುಹೆಗಳಲ್ಲಿ ಕುಳಿತು ತಪಸ್ಸು ಹಾಗೂ ಧ್ಯಾನವನ್ನು ಮಾಡಿದ್ದಾರೆ. ಅದರಲ್ಲಿ ಇಲ್ಲಿ ಸಿದ್ಧಿ ಅಂದರೆ ಜ್ಞಾನೋದಯ ಹಾಗೂ ಆಧ್ಯಾತ್ಮಿಕ ಶಕ್ತಿ ಪಡೆದಿದ್ದರಿಂದ ಈ ಬೆಟ್ಟಕ್ಕೆ ಈ ಹೆಸರು ಬಂದಿದೆ.
ಏಯ್ ಬೇಕಂಗೆ ಕೊಡಿ, ಕೊಡು ವಾಪಸ್. ಎಬ್ಲಿ ನಾನು ಯಾವುದೇ ಬೆಟ್ಟಕ್ಕೋಗಿ ಈ ಕೋತಿಗಳ ಚೇಷ್ಟೆ ಮಾತ್ರ ತುಂಬಾ ಇದ್ದಿದ್ದೆ. ಸೊ ನಾನು ನೋಡಿರೋ ಬೆಟ್ಟಗಳಲ್ಲಿ ಅರೌಂಡ್ 60 to 70% ಕೋತಿಗಳ ಚೇಷ್ಟೆ ಮಾತ್ರ ತುಂಬಾ ಇರುತ್ತೆ. ಸೊ ನೋಡಿ, ಆಲ್ರೆಡಿ ನಾವು ಬೆಟ್ಟದ ಟಾಪಿಗೆ ಬಂದ್ವಿ, ಇನ್ನೇನು ದೇವಸ್ಥಾನ ರೀಚ್ ಆಗ್ತೀವಿ. ಇಲ್ಲಿಂದ ನೋಡಿ ನೇಚರು ಯಾವ ಥರ ಕಾಣಿಸ್ತಾ ಇದೆ ಅಂತ. ಫೈನಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆಯೋಕ್ಕಂತೂ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಬನ್ನಿ ತಂದೆಯ ದರ್ಶನ ಪಡ್ಕೊಂಡು ಬರೋಣ. ದರ್ಶನ ಮುಗಿದ ನಂತರ ಅಲ್ಲೇ ಇದ್ದ ಹೋಟೆಲ್ನಲ್ಲಿ ಇಡ್ಲಿ, ಚಟ್ನಿ ಹಾಗೂ ಬಜ್ಜಿ ತಿಂದು ಮುಂದೆ ಸಾಗಿದ್ವಿ. ತಂದೆಯ ದರ್ಶನ ಪಡೆದ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ತಂದೆಯ ದರ್ಶನ ಪಡೆದಾಯ್ತು. ಬನ್ನಿ ಈ ಬೆಟ್ಟದ ಟಾಪ್ ವ್ಯೂನ ಎಕ್ಸ್ಪ್ಲೋರ್ ಮಾಡೋಣ. ಟಾಪಿಗೆ ಹೋಗ್ತಾ ಹೋಗ್ತಾ ಬಂಡೆಗಳ ಮಧ್ಯ ಹೋಗ್ತಾ ಇದ್ದೀವಿ. ಸೊ ಆ ಕಡೆ ಈ ಕಡೆ ಬಂಡೆಗಳಿದೆ, ಮಧ್ಯದಲ್ಲಿ ಮಾತ್ರ ಸ್ಪೇಸ್ ಇದೆ ಹೋಗೋಕ್ಕೆ. ನೋಡೋಣ ಬನ್ನಿ ಹೇಗೆ ಟಾಪಿಗೆ. ಬಂಡೆಗಳ ಮಧ್ಯ ಸ್ಪೇಸ್ ಇದೆ ನೋಡಿ. ಸೊ ಈ ಥರ ಹಿಂಗೆ ಹೋಗ್ಬೇಕು ಒಳಗಡೆ. ಏನೋ ಒಂಥರ ಅಡ್ವೆಂಚರ್ ತುಂಬ ಚೆನ್ನಾಗಿದೆಯಪ್ಪ. ಬಂಡೆಗಳ ಒಳಗೆ ತುಂಬ ಗುಹೆಗಳಿದೆ. ನಾನು ನೋಡಿರೋ ಇಷ್ಟು ಬೆಟ್ಟಗಳಲ್ಲಿ ಈ ಬೆಟ್ಟ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ಥರ ಬಂಡೆಗಳ ಮಧ್ಯ ಒಳಗಡೆ ನಾವು ಹೋಗಿ ಔಟ್ಸೈಡಿಗೆ ಹೋದರೆ ಈ ಬೆಟ್ಟದ ಒಂದು ಟಾಪ್ ವ್ಯೂನ ನಾವು ನೋಡ್ಬೋದು. ಬನ್ನಿ ಟಾಪ್ ವ್ಯೂ ಯಾವ ಥರ ಇದೆ ನೋಡ್ಕೊಂಬರೋಣ. ಆ ಗುಹೆಗಳಿಂದ ಬಂದರೆ ನಮಗೆ ಈ ಥರ ಒಂದು ಹಾದಿ ಸಿಗುತ್ತೆ. ಕಂಪ್ಲೀಟು ಬೆಟ್ಟನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿಂದ ಗುಹೆಗಳಿಂದ ಮುಗಿಸ್ಕೊಂಡು ನಾವು ಈ ಕಡೆ ಬಂದರೆ ಸೊ ನಮಗೆ ಈ ಥರ ಒಂದು ಸ್ಪಾಟ್ ಸಿಗುತ್ತೆ.
ಸೊ ಇಲ್ಲಿ ನೀವು ಆ ಬೆಟ್ಟನಾದ್ರು ರೀಚ್ ಆಗ್ಬೋದು, ಇಲ್ಲ ಅದ್ರ ಪಕ್ಕ ಇನ್ನೊಂದು ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಗೆ ಬೇಕಾದ್ರೂ ರೀಚ್ ಆಗ್ಬೋದು. ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಸೊ ಈ ಬೆಟ್ಟದಲ್ಲಿ ನಾವು 20,000ಕ್ಕಿಂತ ಹೆಚ್ಚು ಗಿಡಮೂಲಿಕೆಗಳನ್ನು ನೋಡ್ಬೋದು. ಇದಕ್ಕೆ ಏನ್ ರೀಸನ್ ಅಂದ್ರೆ, ಆಗಿನ ಕಾಲದಲ್ಲಿ ಶ್ರೀರಾಮಚಂದ್ರನ ಬಂಟನಾದಂತ ಹನುಮಂತ ಆತನು ಸಹ್ಯಾದ್ರಿ ಬೆಟ್ಟನ ಎತ್ಕೊಂಡು ಹೋಗೋ ಸಮಯದಲ್ಲಿ ಅಲ್ಲಿನ ತುಣುಕುಗಳು ಈ ಬೆಟ್ಟದ ಮೇಲೆ ಬಿದ್ದಿದ್ರಿಂದ, ಸೊ ಇಲ್ಲಿ ಅದರ ಬೀಜಗಳು ಏನಾಗುತ್ತೆ ಅಂದ್ರೆ ಬೆಟ್ಟದ ತುಂಬಾ ಸ್ಪ್ರೆಡ್ ಆಗುತ್ತೆ. ಸೊ ಆ ರೀಸನ್ ಇಂದ ಇಲ್ಲಿ ನಾವು ತುಂಬಾ ವೆರೈಟಿ ಆದಂತಹ ಒಂದು ಗಿಡಮೂಲಿಕೆಗಳನ್ನ ನೋಡ್ಬೋದು. ಸೊ ಇದರ ಸಹಾಯದಿಂದ ಯಾವುದೇ ಕಾಯಿಲೆಗಳನ್ನು ವಾಸಿ ಮಾಡ್ತಕ್ಕಂತ ಒಂದು ಶಕ್ತಿ ಈ ಗಿಡಮೂಲಿಕೆಗಳಿಗೆ ಇದೆ. ಸೊ ಅದು ಈ ಬೆಟ್ಟದ ಒಂದು ವಿಶೇಷತೆ ಹಾಗೂ ಒಂದು ಶ್ರೇಷ್ಠತೆ ಅಂತ ಹೇಳ್ಬೋದು. ಈ ಬೆಟ್ಟದಲ್ಲಿ ಕೋತಿಗಳ ಚೇಷ್ಟೆ ಅಂತೂ ತುಂಬಾನೇ ಇದೆ, ಬನ್ನಿ ತೋರಿಸ್ತೀನಿ. ಫೈನಲಿ ಈ ಬೆಟ್ಟ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಮೆಟ್ಲುಗಳು ಸಿಕ್ತು. ಸೊ ಅದಾದ್ಮೇಲೆ ನಾವು ಬಂಡೆಗಳನ್ನ ಕೊರೆದಿರ್ತಕ್ಕಂಥ ಮೆಟ್ಲುಗಳು ಸಿಕ್ತು. ಅದಾದ್ಮೇಲೆ ನಮಗೆ ದೇವಸ್ಥಾನ ಸಿಕ್ತು, ಅದು ಗುಹೆ ಒಳಗಡೆ ಇರ್ತಕ್ಕಂಥ ದೇವಸ್ಥಾನ. ಆ ಗುಹೆ ಒಳಗಡೆ ಇರ್ತಕ್ಕಂಥ ದೇವಸ್ಥಾನದಲ್ಲಿ ನಮಗೆ ವರ್ಷದ 365 ದಿನನೂ ನಮಗೆ ನೀರು ಸಿಗುತ್ತೆ. ಯಾವುದೇ ಬೇಸಿಗೆ ಕಾಲ ಆಗಿರಲಿ, ಮಳೆಗಾಲ ಆಗಿರಲಿ, ನಿಜಕ್ಕೂ ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು. ಸೊ ಹಾಗೆ ಅಲ್ಲಿಂದ ಬೆಟ್ಟ ಹತ್ಕೊಂಡು ಬಂದರೆ ಬಂಡೆಗಳ ಮಧ್ಯ ಒಳಗಡೆ ನಾವು ನಡ್ಕೊಂಡು ಬರ್ತೀವಿ. ಸೊ ಹಾಗೆ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ನಾವು ಫೈನಲ್ ವಿ ಪಾಯಿಂಟ್ ರೀಚ್ ಆಗ್ತೀವಿ. ಸೊ ವಿ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವೇನಾದರೂ ಈ ಬೆಟ್ಟಕ್ಕೆ ಬರ್ತೀರಾ ಅಂದರೆ ಡೆಫಿನೆಟ್ಲಿ ಮಾರ್ನಿಂಗ್ ಟೈಮ್ ನೀವು ಬನ್ನಿ ಅಂತ ಹೇಳಕ್ಕೆ ಇಷ್ಟ. ಬೆಟ್ಟ ಹತ್ತಾಯ್ತು, ದೇವರ ದರ್ಶನ ಪಡೆದಾಯ್ತು, ಗುಹೆ ಒಳಗಡೆ ನುಗ್ಗಾಯ್ತು, ಈ ಬೆಟ್ಟದ ಟಾಪ್ ವ್ಯೂನ ಎಕ್ಸ್ಪ್ಲೋರ್ ಮಾಡಾಯ್ತು. ಈಗ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆ ಕಡೆ ಹೋಗೋ ಟೈಮೂ ಆಯಿತು. ಸೊ ಇಲ್ಲಿಗೆ ನಮ್ಮ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಾಯ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋಗಳ ಜೊತೆ ಮತ್ತೆ ಹೊಸ ಪ್ಲೇಸ್ಗಳ ಜೊತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಬರ್ತೀವಿ. ನಮ್ಗಳ ಜೊತೆ ಕೊನೆವರೆಗೂ ನೀವಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್.